ಹಾಯ್ ಗೈಸ್, ಇವತ್ತಿನ ನನ್ನ ಕ್ಲೈಂಟ್ ಅಂತೂ ಸೂಪರ್ ಕ್ಯೂಟ್ ಅಂತ ಹೇಳ್ಬೋದು. ಯಾಕೆ ಅಂದರೆ ಇವತ್ತಿನ ಕ್ಲೈಂಟು ಒಂದು 5th to 6th ಸ್ಟ್ಯಾಂಡರ್ಡ್ ಇರ್ಬೋದು ಅಷ್ಟೇ. ಆದರೆ ಎಷ್ಟು ಎನರ್ಜಿಟಿಕ್ ಅಂತಂದರೆ ನಾನು ಒಂದು 3 hours ಅವ್ರ ಮುಂದೆ ಕೂತ್ಕೊಂಡ್ರು ಕೂಡ ಅಷ್ಟು ಕ್ಲೀನಾಗಿ ಮೇಕಪ್ಪು ಹೇರು ಎಲ್ಲ ಮಾಡಿಸ್ಕೊಂಡ್ರು. ಇನ್ನು ಇವರಮ್ಮಂಗೆ ಒಂದು ಮೊಗ್ಗಿನ ಜಡೆ ಹಾಕಿ ಫೋಟೋಶೂಟ್ ಮಾಡಿಸ್ಬೇಕು ಅನ್ನೋದು ತುಂಬ ದಿನದ ಆಸೆ ಅಂತೆ. ಬಟ್ ಮೇಕಪ್ ಮಾಡಿಸಿದ್ರೆ ಸ್ಕಿನ್ ಏನಾದರೂ ಹಾಳಾಗುತ್ತಾ ಅಂತ ತುಂಬ ಡೌಟಿಂದ ಇದ್ದರು. ಮೇಕಪ್ ಮಾಡೋವಾಗಲೂ ಕೇಳ್ತಾಯಿದ್ರು. ನಾನು ಪ್ರತಿಯೊಂದು ಡೀಟೇಲಿಂಗಾಗಿ ಎಕ್ಸ್ಪ್ಲೇನ್ ಮಾಡಿ ಮೇಕಪ್ ಮಾಡಿದೆ. ಆ್ಯಂಡ್ ಈ ಮಗುದು ಹೇರ್ ಅಂತೂ ಎಷ್ಟು ಹೆಲ್ತಿಯಾಗಿತ್ತು ಅಂದರೆ ಅವರಮ್ಮ ನಿಜವಾಗ್ಲೂ ಒಳ್ಳೆ ಫುಡ್ ಕೊಡ್ತಾ ಇದ್ದಾರೆ. ಎಷ್ಟೇ ಬ್ಯುಸಿ ಇದ್ರೂ ಮಗುನ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಜಡೆಗೆ ನಾನು ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಏನೂ ಹಾಕಿಲ್ಲ, ಅವ್ರದ್ದೇ ಕೂದಲಲ್ಲಿ ಮೊಗ್ಗಿನ ಜಡೆ ಹಾಕಿದೆ. ಆ್ಯಂಡ್ ಔಟ್ಲುಕ್ ಅಂತೂ ಈ ಥರ ಬಂತು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಮಗು. ಆ್ಯಂಡ್ ಅವ್ರ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿ, ಎಷ್ಟು ಸತಿ ನೋಡ್ತಾಯಿದ್ರು. ಆ್ಯಂಡ್ ಫೋಟೋಶೂಟ್ಗೋಸ್ಕರ ಫೋಟೋಗ್ರಾಫರ್ನ ಮನೆಗೆ ಕರೆಸಿದ್ರು. ಪ್ರತಿಯೊಂದು ಡೀಟೇಲಿಂಗಾಗಿ ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಮತ್ತು ಮೇಕಪ್ ಎಲ್ಲ ನೀಟಾಗಿ ಫೋಟೋಸ್ ಕೂಡ ತೆಗಿತಾಯಿದ್ರು. ಮಗುನೂ ಅಷ್ಟೇ ಪ್ರತಿಯೊಂದಕ್ಕೂ ಕೂಡ ನೀಟಾಗಿ ಎಂಕರೇಜ್ ಮಾಡ್ತು. ಮೇಕಪ್ಗಾಗಿರ್ಬೋದು, ಫೋಟೋಶೂಟ್ಗಾಗಿರ್ಬೋದು. ಈವನ್ ಆ ಮೊಗ್ಗಿನ ಜಡೆ ಎಷ್ಟು ವೆಯ್ಟ್ ಇದ್ದರೂ ಕೂಡ ತುಂಬ ಹೊತ್ತು ಮಗು ಇರಬೇಕಂತ ಗೊತ್ತು. ಅವರು ಲಾಸ್ಟ್ ಅವ್ರ ಡ್ಯಾಡಿ ಬಂದು ನೋಡೋವರೆಗೂ ಒಂದು 6-6:30ವರೆಗೂ ಈ ಮೊಗ್ಗಿನ ಜಡೆನ ಹಾಗೆ ಇಟ್ಕೊಂಡಿತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯಿತು. ಆ್ಯಂಡ್ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂದರೆ ಅಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಒಂಥರ ಹ್ಯಾಪಿ ಕ್ಲೈಂಟ್ ಅಂತ ಹೇಳ್ಬೋದು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಎನರ್ಜೆಟಿಕ್ ಆಗಿದ್ಲು ಅಂದರೆ ಇವತ್ತಿನ ಡೇ ಅಂತೂ ಸೂಪರಾಗಿತ್ತು.